ಇನ್ನು ಐಪಿಎಲ್ ಫೈನಲ್ ರೋಚಕ ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ. ಈ ನಡುವೆ ಆರ್ಸಿಬಿ ಹಾಗೂ ಪಂಜಾಬ್ ಪಂದ್ಯಕ್ಕೆ ಜನಪ್ರತಿನಿಧಿಗಳು ಕೂಡ ಉತ್ಸುಕರಾಗಿದ್ದಾರೆ. ಜನಪ್ರತಿನಿಧಿಗಳು ಕೂಡ ಜನರಿಗಾಗಿ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ಸಂಸದ ರಾಜಶೇಖರ್ ಹಿಟ್ನಾಳ್ ವ್ಯವಸ್ಥೆ ಮಾಡಿಸಿದ್ದಾರೆ. ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ಪರದೆಗಳನ್ನು ಅಳವಡಿಕೆ ಮಾಡಲಾಗಿದೆ. ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪಂದ್ಯ ವೀಕ್ಷಣೆಗೆ ಮಾಡೋದಕ್ಕೆ ಬರೋರಿಗೆ ಉಚಿತ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಜನರಿಗೆ ನೋಡೋದಕ್ಕೆ ಅಂತ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಕ್ರೀಡಾಂಗಣದಲ್ಲಿ ಒಂದು ಪರದೆ ಅಳವಡಿಕೆ ಮಾಡಿ ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ವ್ಯವಸ್ಥೆ ಮಾಡಿಸಿದ್ದಾರೆ. ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ಪರದೆ ಅಳವಡಿಕೆ ಮಾಡಿ ಎಲ್ಲ ಕ್ರೀಡಾ ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು, ಅದರಲ್ಲೂ ಆರ್ಸಿಬಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡೋದಕ್ಕೆ ಅಂತ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಆರ್ಸಿಬಿ ತಂಡದ ಜೊತೆ ನಮ್ಮ ಯುವಕರದೊಂದು ಭಾವನಾತ್ಮಕ ಸಂಬಂಧ ಐತಿ. ಆರ್ಸಿಬಿ ಫ್ಯಾನ್ಸ್ ಭಾಳಷ್ಟು ಜನ ಇದ್ದಾರೆ. ಆರ್ಸಿಬಿ ತಂಡ ಗೆಲ್ಲಬೇಕಂತೇಳಿ ಎಲ್ಲ ರೀತಿ ಕೂಡ ಸಪೋರ್ಟ್ ಮಾಡ್ತಾರೆ, ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ ಗೆಲ್ಲಬೇಕಂತೇಳಿ. ಈಗ ಈ ಬಾರಿ ಫೈನಲ್ ಪ್ರವೇಶದಿಂದ ಒಂದು ಎಲ್ಲರಲ್ಲಿ ಒಂದು ಹುಮ್ಮಸ್ಸು ಐತಿ. ಈ ಸರಿ ಆರ್ಸಿಬಿ ಕಪ್ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಅದನ್ನು ಆ ಸಂಭ್ರಮಾಚರಣೆಯನ್ನು ಎಲ್ಲರೂ ಕೂಡಿ ಸಂಭ್ರಮಾಚರಣೆ ಮಾಡಬೇಕು ಮತ್ತು ಪಂದ್ಯ ವೀಕ್ಷಣೆ ಮಾಡಬೇಕಂತೇಳಿ ನಾವು ತಾಲೂಕು ಕ್ರೀಡಾಂಗಣದಲ್ಲಿ ಎಲ್ಲರೂ ಕೂಡ ಒಂದೇ ಕಡೆ ವೀಕ್ಷಣೆ ಮಾಡಲಿಕ್ಕೆ LED ಪರದೆನ ಅಳವಡಿಸಿ ಸುಮಾರು ಒಂದು 5,000 ಜನರಿಗೆ ಆಸನದ ವ್ಯವಸ್ಥೆ ಇರ್ಬೋದು. ಬಂದಂಥ ಜನರಿಗೆ ವಿಶೇಷ ಮಹಿಳೆಯರು ಕೂಡ ಪ್ರತ್ಯೇಕ ಆಸನವನ್ನು ಕೂಡ ಮಾಡಿದ್ದೀವಿ. ಕುಟುಂಬ ಸಮೇತ ಬಂದರೆ ಅವರಿಗೂ ಕೂಡ ಪ್ರತ್ಯೇಕ ಆಸನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಂದಂಥ ಜನರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವ್ರಿಗೆ ಜ್ಯೂಸ್ ಇರ್ಬೋದು, ಟೀ ಇರ್ಬೋದು, ಕುಡಿಯೋ ನೀರು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿ ಎಲ್ಲರೂ ಕೂಡಿ ಆ ಗೆಲುವಿನ ವಿಶ್ವಾಸದಲ್ಲಿರ್ತಕ್ಕಂಥ ಸಂಭ್ರಮಾಚರಣೆಯನ್ನು ಮಾಡೋಣ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ.